2026ರ IPL ಸೀಸನ್ ಅಲ್ಲಿ ಸದ್ಯ 9 ಪಂದ್ಯಗಳನ್ನು ಆಡಿರುವಂತ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡಕ್ಕೆ ಇನ್ನ ಲೀಗ್ ಹಂತದಲ್ಲಿ 5 ಪಂದ್ಯಗಳು ಬಾಕಿ ಇವೆ. ಈಗ 10ನೇ ಪಂದ್ಯ ಲಕ್ನೋ ಸೂಪರ್ ಜೈಂಟ್ಸ್ ವಿರುದ್ಧ ಗುರುವಾರ ಏಕನಾಥ್ ಸ್ಟೇಡಿಯಂನಲ್ಲಿ ಶೆಡ್ಯೂಲ್ ಆಗಿದೆ. ಈ ಪಂದ್ಯದ ಸೋಲು ಗೆಲುವು LSG ಪ್ಲೇ ಆಫ್ ರೇಸ್ನಲ್ಲಿ ಉಳಿಯುತ್ತಾ ಅಥವಾ ಉರುಳುತ್ತಾ ಅನ್ನೋದನ್ನ ಡಿಸೈಡ್ ಮಾಡುತ್ತೆ. ಹಾಗೆ ಬೆಂಗಳೂರಿಗೂ ಕೂಡ ಮಸ್ಟ್ ವಿನ್ ಮ್ಯಾಚ್ ಥರಾನೇ ಇರುತ್ತೆ. ಸೊ ಯಾಕೆ ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಹಾಗೆ ಲಕ್ನೋ ಸೂಪರ್ ಜೈಂಟ್ಸ್ ತಂಡಗಳು ಈ ಸೀಸನ್ನ 50ನೇ ಪಂದ್ಯದಲ್ಲಿ ಮುಖಾಮುಖಿ ಆಗ್ತಾರೆ. ಒಂದ್ ಕಡೆ ಸತತ ಸೋಲುಗಳಿಂದ ಕಂಗೆಟ್ಟು ಪಾಯಿಂಟ್ಸ್ ಪಟ್ಟಿಯಲ್ಲಿ 10ನೇ ಸ್ಥಾನದಲ್ಲಿರುವಂತ ಲಕ್ನೋ ಪ್ಲೇ ಆಫ್ ಆಸೆ ಇದೆಯಾದರೂ ಕೂಡ ತಲುಪೋದು ತುಂಬಾನೇ ಕಷ್ಟ ಇದೆ. ಅಟ್ಲೀಸ್ಟ್ ಪಾಯಿಂಟ್ಸ್ ಪಟ್ಟಿಯಲ್ಲಿ ಮಿಡಲ್ ಪೊಸಿಷನ್ ಅಲ್ಲಿ ಎಂಡ್ ಮಾಡೋಕೆ ನೋಡ್ತಾ ಇರ್ತಾರೆ. ಆದ್ರೆ RCB ಪ್ಲೇ ಆಫ್ಗೆ ಆಲ್ಮೋಸ್ಟ್ ಹತ್ತಿರದಲ್ಲೇ ಇದ್ದು ಟಾಪ್ 1 ಅಥವಾ 2ನ ಟಾರ್ಗೆಟ್ ಇಟ್ಕೊಂಡಿದ್ದಾರೆ. ಹೀಗಾಗಿ ಮುಂದಿನ ಪಂದ್ಯಗಳನ್ನ ಅದೇ ರೀತಿ ಆಡ್ಬೇಕಾಗುತ್ತೆ. ಸೊ ಲಕ್ನೋ ವಿರುದ್ಧದ ಮ್ಯಾಚ್ RCBಗೆ ಒಂದ್ ರೀತಿ ಮಸ್ಟ್ ವಿನ್ ಮ್ಯಾಚ್ ಆಗುತ್ತೆ. ಹಾಗಂತ ಲಕ್ನೋ ತಂಡವನ್ನ ಅಷ್ಟು ಈಸಿಯಾಗಿ ಸೋಲಿಸೋದು ಕೂಡ ಕಷ್ಟನೇ. ಯಾಕಂದ್ರೆ ಅವ್ರನ್ನ ಈಸಿಯಾಗಿ ತಗೊಳ್ಳೋಕು ಕೂಡ ಆಗಲ್ಲ. ಹಾಗಾದ್ರೆ ಲಕ್ನೋ ಪಡೆಯನ್ನ ಸೋಲಿಸೋದು ರಜತ್ ಪಾಟಿದಾರ್ ಪಡೆಗೆ ಎಷ್ಟು ಮುಖ್ಯ ಅನ್ನೋದನ್ನ ಡಿಟೇಲ್ಡ್ ಆಗಿ ಹೇಳ್ತಾ ಹೋಗ್ತೇನೆ ನೋಡಿ. ಮೊದಲನೇದಾಗಿ RCBಗೆ ಇರುವಂತಹ ಟಾರ್ಗೆಟ್ ಏನಂದ್ರೆ ಟಾಪ್ 2ನಲ್ಲಿ ಲೀಗ್ ಹಂತವನ್ನ ಕಂಪ್ಲೀಟ್ ಮಾಡೋದು RCBಗೆ ಇರುವಂತ ಅತಿ ದೊಡ್ಡ ಗುರಿ. ಲಾಸ್ಟ್ ಸೀಸನ್ ಅಲ್ಲಿ RCB ಕಪ್ ಗೆಲ್ಲೋಕೆ ಮುಖ್ಯ ಕಾರಣವೇ ಟಾಪ್ 2ನಲ್ಲಿ ಲೀಗ್ ಹಂತವನ್ನ ಫಿನಿಶ್ ಮಾಡಿದ್ರಿಂದ. ಸೊ ಅಲ್ಲಿ ಕ್ವಾಲಿಫೈಯರ್ 1 ನಲ್ಲಿ ಗೆದ್ದು ಡೈರೆಕ್ಟ್ ಆಗಿ ಫೈನಲ್ಗೆ ಹೋಗೋಕೆ ಅವಕಾಶ ಸಿಕ್ತು. ಅಥವಾ ಸೋತ್ರ ಅಟ್ಲೀಸ್ಟ್ ಇನ್ನೊಂದು ಮ್ಯಾಚ್ ಇರುತ್ತೆ. ಸೊ ಹಾಗಾಗಿ ಕಮ್ ಬ್ಯಾಕ್ ಮಾಡುವಂತ ಚಾನ್ಸಸ್ ಇರುತ್ತೆ ಟಾಪ್ 2ನಲ್ಲಿ ಇರುವಂತ ತಂಡಗಳಿಗೆ. ಆದ್ರೆ ಟಾಪ್ 3 ಹಾಗೆ ಟಾಪ್ 4ನಲ್ಲಿ ಇರುವಂತ ತಂಡಗಳಿಗೆ ಎಲಿಮಿನೇಟರ್ 2ನಲ್ಲಿ ಸೋತ್ರೆ ಸೀದಾ ಮನೆಗೆ, ಹಾಗೆ ಗೆದ್ರೆ ಮತ್ತೆ ಇನ್ನೊಂದು ಪಂದ್ಯ ಮಾಡಿ ಆನಂತರ ಫೈನಲ್ಗೆ ಹೋಗ್ಬೇಕಾಗುತ್ತೆ. ಹೀಗಾಗಿ RCBಯ ಟಾರ್ಗೆಟ್ ಇರೋದು ಟಾಪ್ 2ನಲ್ಲಿ ಲೀಗ್ ಹಂತವನ್ನ ಫಿನಿಶ್ ಮಾಡೋದು. ಹೀಗಾಗಿ ಲಕ್ನೋ ವಿರುದ್ಧದ ಪಂದ್ಯದ ಗೆಲುವು ತಂಡಕ್ಕೆ ಅತಿ ಮುಖ್ಯವಾಗುತ್ತೆ. ಅಂಡ್ ಪ್ರತಿ ಪಂದ್ಯ ಕೂಡ ಮುಖ್ಯ ಆಗೋದ್ರಿಂದ ಅದು ಅಲ್ಲದೆ ಈಗ 9 ಪಂದ್ಯಗಳನ್ನು ಆಡಿರುವಂತ RCB ಬ್ಯಾಕ್ ಟು ಬ್ಯಾಕ್ ಪಂದ್ಯನ ಸೋತಿಲ್ಲ. ಇಲ್ಲಿ RCB ತಂಡ ಈಗಾಗಲೇ ಲೀಗ್ ಹಂತದಲ್ಲಿ 9 ಪಂದ್ಯಗಳನ್ನು ಆಡಿದೆ, 3 ಪಂದ್ಯಗಳನ್ನ ಸೋತಿದೆ, 6 ಪಂದ್ಯಗಳನ್ನ ಗೆದ್ದಿದೆ. ಇಂಟ್ರೆಸ್ಟಿಂಗ್ ವಿಚಾರ ಅಂತಂದ್ರೆ ಬ್ಯಾಕ್ ಟು ಬ್ಯಾಕ್ ಅಂದ್ರೆ ಒಂದರ ನಂತರ ಒಂದು ಸತತ ಸೋಲನ್ನ ಕಂಡಿಲ್ಲ. ಹೀಗಾಗಿ ಆಲ್ರೆಡಿ ಈಗ ಗುಜರಾತ್ ವಿರುದ್ಧ ಸೋತಿರೋದ್ರಿಂದ ಈ ಪಂದ್ಯವೇನಾದ್ರೂ ಸೋತ್ರೆ ಬ್ಯಾಕ್ ಟು ಬ್ಯಾಕ್ ಸೋಲಾಗುತ್ತೆ. ಬಟ್ ಇದನ್ನ ತಪ್ಪಿಸ್ಕೊಳ್ಬೇಕು. ಹೀಗಾಗಿ RCB ಮಸ್ಟ್ ಅಂಡ್ ಶುಡ್ ಈ ಮ್ಯಾಚ್ ಅನ್ನ ಗೆಲ್ಲಲೇಬೇಕು. ಅಂಡ್ ಒನ್ ಮೋರ್ ಥಿಂಗ್ ಏನಂತಂದ್ರೆ ಪಂಜಾಬ್ ತಂಡ ಪ್ರಸ್ತುತ 13 ಅಂಕಗಳನ್ನ ಪಡೆದು ಪಾಯಿಂಟ್ಸ್ ಪಟ್ಟಿಯಲ್ಲಿ ನಂಬರ್ 1 ಸ್ಥಾನದಲ್ಲಿದೆ. ಸೊ ಪಂಜಾಬ್ ತಂಡ ಇದುವರೆಗೆ 2 ಪಂದ್ಯಗಳನ್ನ ಮಾತ್ರ ಸೋತಿದೆ. ಕಳೆದ 2 ಪಂದ್ಯಗಳಲ್ಲೂ ಕೂಡ ಬ್ಯಾಕ್ ಟು ಬ್ಯಾಕ್ ಪಂಜಾಬ್ ತಂಡ ಸೋತಿದೆ. ಅಂಡ್ ಇನ್ನೊಂದು ವಿಚಾರ ಅಂತಂದ್ರೆ 4 ತಂಡಗಳು 12 ಅಂಕಗಳನ್ನ ಪಡೆದಿರುವಂತದ್ದು. ಸೊ ಪಾಯಿಂಟ್ಸ್ ಪಟ್ಟಿಯಲ್ಲಿ 13 ಅಂಕ ಪಡೆದಿರುವಂತಹ ಪಂಜಾಬ್ ನಂಬರ್ 1 ಪ್ಲೇಸ್ ನಲ್ಲಿದ್ರೆ ಆ ನಂತರದ 4 ತಂಡಗಳು ಕೂಡ ತಲಾ 12 ಅಂಕಗಳನ್ನ ಪಡ್ಕೊಂಡಿದ್ದಾರೆ. ಸೊ ಇಲ್ಲಿ ಯಾರೇ ಗೆದ್ರು ಕೂಡ ಅಲ್ಲಿ ಟಾಪ್ ಪೊಸಿಷನ್ಗೆ ಹೋಗ್ತಾ ಇರ್ತಾರೆ ಈ 4 ತಂಡಗಳು. ಹೀಗಾಗಿ RCB ಮಸ್ಟ್ ಅಂಡ್ ಶುಡ್ ಗೆಲ್ಲಲೇಬೇಕಾಗುತ್ತೆ ಮುಂದಿನ ಪಂದ್ಯಗಳನ್ನ. ಸೊ ಇಲ್ಲಿ RCB ಸ್ವಲ್ಪ ಯಾಮಾರಿದ್ರೆ ಬೇರೆ ತಂಡಗಳು ಮೇಲೆ ಜಂಪ್ ಆಗುತ್ತವೆ. ಇಲ್ಲಿ ನೆಟ್ ರನ್ ರೇಟ್ ಅನ್ನೋದು ಮ್ಯಾಟರ್ ಆಗಲ್ಲ. ಈಗ RCB 12 ಅಂಕ ಪಡೆದಿದೆ, ಗುಜರಾತ್ 12 ಇದೆ, ರಾಜಸ್ಥಾನ್ ರಾಯಲ್ಸ್ ಇದೆ, SRH 12 ಇದೆ. ಬಟ್ RCB ಸೆಕೆಂಡ್ ಪ್ಲೇಸ್ ನಲ್ಲಿರೋಕೆ ಮುಖ್ಯ ಕಾರಣ ನೆಟ್ ರನ್ ರೇಟ್. 5ನೇ ಸ್ಥಾನದಲ್ಲಿ ಗುಜರಾತ್ ಇದೆ, ಅವ್ರದ್ದು ಮೈನಸ್ ಇದೆ. ಹಾಗೇನಾದ್ರೂ ಗುಜರಾತ್ ತಂಡ ಮುಂದಿನ ಪಂದ್ಯದಲ್ಲಿ ಗೆದ್ರೆ ಅವ್ರದ್ದು 14 ಆಯ್ತು ಅಂತಂದ್ರೆ ಅಲ್ಲಿ ನೆಟ್ ರನ್ ರೇಟ್ ಮ್ಯಾಟರ್ ಆಗಲ್ಲ, ಅಂಕಗಳು ಮ್ಯಾಟರ್ ಆಗುತ್ತೆ. ಸೊ ಆಗ ಟಾಪ್ 1 ಪೊಸಿಷನ್ಗೆ ಹೋಗ್ತಾರೆ. ಹೀಗಾಗಿ ಅಂಕಗಳು ಮುಖ್ಯ ಆಗುತ್ತೆ. RCBಗೆ ಈ ಪಂದ್ಯವನ್ನ ಗೆಲ್ಲೇಬೇಕಾಗಿದೆ. ಅಂಡ್ ಇನ್ನೊಂದು ಅಡ್ವಾಂಟೇಜ್ ಏನಂತಂದ್ರೆ ಲಕ್ನೋ ಕಳಪೆ ಫಾರ್ಮ್ ನಲ್ಲಿ ಇರೋದ್ರಿಂದ ಸೋಲಿಸೋಕೆ ಅವಕಾಶ ಇರುವಂತದ್ದು. ಸೊ ಇಲ್ಲ ಲಕ್ನೋ ತಂಡ 9 ಪಂದ್ಯಗಳನ್ನು ಆಡಿದ್ರು ಕೂಡ ಜಸ್ಟ್ 2 ಪಂದ್ಯಗಳನ್ನ ಮಾತ್ರ ವಿನ್ ಆಗಿರುವಂತದ್ದು. ಪಾಯಿಂಟ್ಸ್ ಪಟ್ಟಿಯಲ್ಲಿ ಕೊನೆಯ ಸ್ಥಾನದಲ್ಲಿದ್ದಾರೆ. ಅದು ಅಲ್ಲದೆ ಮುಂಬೈ ವಿರುದ್ಧ 228 ರನ್ಗಳನ್ನ ಹೊಡೆದ್ರು ಕೂಡ ಡಿಫೆಂಡ್ ಮಾಡಿಕೊಳ್ಳುವಲ್ಲಿ ಫೇಲ್ಯೂರ್ ಆಗಿರುವಂತದ್ದು. ಅಂದ್ರೆ ಇಲ್ಲಿ ಬೌಲಿಂಗ್ ವೀಕ್ನೆಸ್ ಸ್ವಲ್ಪ ಗೊತ್ತಾಗ್ತಾ ಇದೆ. ಹಿಂದಿನ ಪಂದ್ಯಗಳಲ್ಲಿ ಲಕ್ನೋ ಬ್ಯಾಟರ್ಗಳ ಕಡೆಯಿಂದ ರನ್ಸ್ ಬರ್ತಾ ಇರಲಿಲ್ಲ. ಬಟ್ ನಿನ್ನೆ ಮ್ಯಾಚ್ ಅಲ್ಲಿ ರನ್ಸ್ ಬಂತು. ಬಟ್ ಅದನ್ನ ಬೌಲರ್ಗಳು ಡಿಫೆಂಡ್ ಮಾಡಿಕೊಳ್ಳುವಲ್ಲಿ ಫೇಲ್ಯೂರ್ ಆಗಿದ್ದಾರೆ. ಹೀಗಾಗಿ ಲಕ್ನೋ ತಂಡದ ಫೇಲ್ಯೂರ್ ಅನ್ನ ಬಳಸ್ಕೊಂಡು RCBಗೆ ಗೆದ್ರೆ ಮುಂದಿನ ಪಂದ್ಯಗಳು ಕೂಡ ಈಸಿ ಆಗ್ತಾ ಹೋಗುತ್ತೆ. ಅಂಡ್ ಈ ಪಂದ್ಯ ಲಕ್ನೋ ಸೂಪರ್ ಜೈಂಟ್ಸ್ ಪಾಲಿಗೆ ರಿವೆಂಜ್ ಮ್ಯಾಚ್ ಆಗುತ್ತೆ. ಯಾಕಂತಂದ್ರೆ ಬೆಂಗಳೂರಲ್ಲಿ ಸೋತು ಹೋಮ್ ಗ್ರೌಂಡ್ ನಲ್ಲಿ ಗೆದ್ದು ಸೇಡಿನ ಗುರಿಯನ್ನ ತೀರಿಸಿಕೊಳ್ಳೋಕೆ ನೋಡ್ತಾ ಇರ್ತಾರೆ. ಆಲ್ರೆಡಿ ಈ ಸೀಸನ್ ಅಲ್ಲಿ ಲಕ್ನೋ ಮತ್ತು ಬೆಂಗಳೂರು ತಂಡಗಳು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಮುಖಾಮುಖಿ ಆಗಿದ್ವು. ಈ ಮ್ಯಾಚ್ ಅಲ್ಲಿ ಲಕ್ನೋ ತಂಡ ಸೋಲನ್ನ ಕಂಡಿತ್ತು, ಬೆಂಗಳೂರು ತಂಡ ಗೆದ್ದು ಬೀಗಿತ್ತು. ಹೀಗಾಗಿ
ಬೆಂಗಳೂರು ವಿರುದ್ಧದ ಸೋಲಿಗೆ ಸೇಡನ್ನ ತೀರಿಸಿಕೊಳ್ಳೋಕೆ ಅಲ್ಲಿ ತಮ್ಮ ಹೋಮ್ ಗ್ರೌಂಡ್ ನಲ್ಲಿ ಗೆಲ್ಲೋಕೆ ಲಕ್ನೋ ತಂಡ ಕೂಡ ಪ್ಲಾನ್ ಮಾಡ್ಕೊಂಡಿದೆ. ಹೀಗಾಗಿ ಅವರು ಕೂಡ ರಿವೆಂಜ್ ಅನ್ನ ತೀರಿಸಿಕೊಳ್ಳುವಂತ ಟಾರ್ಗೆಟ್ ನಲ್ಲಿ ಇರ್ತಾರೆ, ಅದೇ ಮೈಂಡ್ ಸೆಟ್ ನಲ್ಲಿ ಬರ್ತಾರೆ. ಸೊ ಹೀಗಾಗಿ ಕೇರ್ಫುಲ್ ಆಗಿ ಆಡ್ಬೇಕಾಗುತ್ತೆ. ಅಂಡ್ ಅವ್ರಿಗೆ ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಏನಂತಂದ್ರೆ ಲಕ್ನೋ ತಂಡಕ್ಕೆ ಅಟ್ಲೀಸ್ಟ್ ಪ್ಲೇ ಆಫ್ ಸಿಗದೆ ಇದ್ರೂ ಕೂಡ ಮಿಡಲ್ ಪೊಸಿಷನ್ ಅಲ್ಲಿ ಎಂಡ್ ಮಾಡುವಂತ ಟಾರ್ಗೆಟ್ ಅನ್ನ ಇಟ್ಕೊಂಡಿರ್ತಾರೆ. ಅಂದ್ರೆ ಈಗ ಆಲ್ರೆಡಿ 10ನೇ ಪೊಸಿಷನ್ ಅಲ್ಲಿ ಇದ್ದಾರೆ. ಸೊ 10 ಅಂತಂದ್ರೆ ತೀರಾ ಕಳಪೆ ಅಥವಾ ಅವಮಾನಕರವಾದಂತ ಪೊಸಿಷನ್ ಅದು ಸೀಸನ್ ನಲ್ಲಿ. ಸೊ ಅದ್ರ ಬದಲು 6 ಅಥವಾ 7 ಅಥವಾ 5 ಹೀಗೆ ಮಿಡಲ್ ನಲ್ಲಿ ಪೊಸಿಷನ್ ಅನ್ನ ಎಂಡ್ ಮಾಡಬೇಕು ಅಂತಂದ್ರೆ ಮುಂದಿನ ಪ್ರತಿ ಮ್ಯಾಚ್ ಕೂಡ ಅವರು ಗೆಲ್ಲೇಬೇಕು ಅನ್ನುವಂತ ಮೈಂಡ್ ಸೆಟ್ ನಲ್ಲಿ ಇರ್ತಾರೆ. ಹೀಗಾಗಿ ಆ ಪಂದ್ಯದ ಕೂಡ ಗೆಲ್ಲೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಅವ್ರಿಗೂ ಕೂಡ. ಇಲ್ಲಿ ಲಕ್ನೋ ವಿರುದ್ಧ RCB ಗೆಲ್ಲುವಂತ ಫೇವರೇಟ್ ಟೀಮ್ ಆಗಿ ಕಂಡ್ರು ಕೂಡ ಗೆಲುವು ಈಸಿಯಾಗಿ ಕಾಣಿಸಲ್ಲ. ಯಾಕಂತಂದ್ರೆ ಮುಂಬೈ ವಿರುದ್ಧ 228 ರನ್ಗಳನ್ನ ಹೊಡೆದಿದ್ದಾರೆ. ಸೊ ಈ ಸೀಸನ್ ನಲ್ಲಿ ಅವರದ್ದು ಹೈಯೆಸ್ಟ್ ರನ್ಗಳು. ಸೊ ಬ್ಯಾಟಿಂಗ್ ಒಂದ್ ರೇಂಜ್ಗೆ ಪಿಕಪ್ ಆಗಿದೆ, ಇನ್ನು ಬೌಲಿಂಗ್ ಕೂಡ ಚೆನ್ನಾಗಿದೆ. ಸೊ ಹೋಮ್ ಗ್ರೌಂಡ್ ಬೇರೆ, ಹೀಗಾಗಿ RCB ಕೂಡ ಅಷ್ಟೇ ಎಚ್ಚರಿಕೆಯಿಂದ ಆಡ್ಬೇಕಾಗುತ್ತೆ. ಗುಜರಾತ್ ವಿರುದ್ಧದ ಲಾಸ್ಟ್ ಮ್ಯಾಚ್ ಅಲ್ಲಿ 155 ರನ್ಗಳಿಗೆ ಆಲ್ಔಟ್ ಆಗಿದೆ ಬೆಂಗಳೂರು ತಂಡ. ಸೊ ಓವರ್ ಕಾನ್ಫಿಡೆನ್ಸ್ ಇರಬಾರ್ದು ಅಷ್ಟೇ, ಅದು ಅಲ್ಲದೆ ಎಲ್ಲ ಆಟಗಾರರಿಂದ ಸಪೋರ್ಟ್ ಸಿಗ್ಬೇಕಿದೆ. ಇನ್ನು ಈ ಸೀಸನ್ ಅಲ್ಲಿ RCB ತಂಡ ಒಂದೆರಡು ಪಂದ್ಯಗಳಲ್ಲಿ ಎಡವಿದೆ ಹೌದು, ಆದ್ರೆ ಆಟಗಾರರು ಅಂತ ಬಂದಾಗ ಅದ್ಭುತವಾದಂತಹ ಪ್ರದರ್ಶನವನ್ನೇ ನೀಡ್ಕೊಳ್ತಾ ಬಂದಿದ್ದಾರೆ. ಸೊ ಇಲ್ಲಿ ಟಾಪ್ ಆರ್ಡರ್, ಮಿಡಲ್ ಆರ್ಡರ್ ಹಾಗೆ ಬೌಲಿಂಗ್ ವಿಭಾಗ ಹೇಗೆ ಪರ್ಫಾರ್ಮೆನ್ಸ್ ಅನ್ನ ನೀಡಿದೆ ಈ ಸೀಸನ್ ಅಲ್ಲಿ ಬೆಂಗಳೂರು ತಂಡ ಅನ್ನೋದನ್ನ ನೋಡ್ತಾ ಹೋಗೋಣ. RCB ಈ ಸಲ ಡಿಫೆಂಡಿಂಗ್ ಚಾಂಪಿಯನ್ಸ್ ಆಗಿ ಕಣಕ್ಕಿಳಿದಿರುವಂತದ್ದು. ಸೊ ಹಾಗಾಗಿ ಅಂಥದ್ದೇ ಪ್ರದರ್ಶನ ಬಂದಿದೆ. ಇನ್ನು RCB ಪರ ಟಾಪ್ ಆರ್ಡರ್ ಬ್ಯಾಟಿಂಗ್ ನಲ್ಲಿ ಸದ್ಯ ಫಿಲ್ಸಾಲ್ಟ್ ಇಲ್ಲ, ಇಂಜುರಿಯಾಗಿ ಅವರ ಬದಲಿಗೆ ಬೆಥೆಲ್ ರನ್ನ ಆಡಿಸ್ತಾ ಇದ್ದಾರೆ. ಬಟ್ 3 ಪಂದ್ಯಗಳಿಂದ ಬೆಥೆಲ್ ಕಡೆಯಿಂದ ಬಿಗ್ ಇನ್ನಿಂಗ್ಸ್ ಅಂತ ಬಂದಿಲ್ಲ. ಇನ್ನು ಆಸ್ ಯೂಶುವಲ್ ವಿರಾಟ್ ಕೊಹ್ಲಿ ಅವರು ಮತ್ತೊಮ್ಮೆ ಬ್ಯಾಟಿಂಗ್ ಬೆನ್ನೆಲುಬಾಗಿದ್ದಾರೆ. 9 ಪಂದ್ಯಗಳಲ್ಲಿ 379 ರನ್ಗಳನ್ನ ಹೊಡೆದಿದ್ದಾರೆ. ಜೊತೆಗೆ ಬೆಂಗಳೂರು ಪರ ಹೈಯೆಸ್ಟ್ ರನ್ ಸ್ಕೋರರ್ ಆಗಿದ್ದಾರೆ. ಹಾಗೆ 165ಕ್ಕೂ ಹೆಚ್ಚಿನ ಸ್ಟ್ರೈಕ್ ರೇಟ್ ಅನ್ನ ಕಾಯ್ದುಕೊಂಡಿರುವಂತದ್ದು. ಇನ್ನು ಈ ಸೀಸನ್ ನ ಮೊದಲ ಪಂದ್ಯದಲ್ಲೂ ಕೂಡ ಉತ್ತಮ ಫಾರ್ಮ್ ನಲ್ಲಿರುವಂತಹ ಮತ್ತೊಬ್ಬ ಆಟಗಾರ ಅಂದ್ರೆ ಅದು ನಮ್ಮ ಕನ್ನಡಿಗ ದೇವದತ್ ಪಡಿಕ್ಕಲ್. ಇದುವರೆಗೆ 9 ಪಂದ್ಯಗಳಲ್ಲಿ ಅವರು ಗಳಿಸಿರುವಂತಹ ಸ್ಕೋರ್ 282 ಪಂದ್ಯಗಳು. ಅಂಡ್ ಇಲ್ಲಿ ಏನು 9 ಇನ್ನಿಂಗ್ಸ್ ಆಗಿದ್ರು ಕೂಡ ಒಂದು ಪಂದ್ಯದಲ್ಲಿ ಪಡಿಕ್ಕಲ್ಗೆ ಬ್ಯಾಟಿಂಗ್ ಮಾಡುವಂತ ಅವಕಾಶ ಸಿಕ್ಕಿರಲಿಲ್ಲ ಮುಂಬೈ ಇಂಡಿಯನ್ಸ್ ವಿರುದ್ಧ. ಯಾಕಂದ್ರೆ ನಂಬರ್ 3 ನಲ್ಲಿ ಅವತ್ತು ರಜತ್ ಪಾಟಿದಾರ್ ಬರ್ತಾರೆ. ಹೀಗಾಗಿ ಒಂದು ಪಂದ್ಯದಲ್ಲಿ ಬ್ಯಾಟಿಂಗ್ ಅನ್ನ ಮಾಡಿಲ್ಲ ದೇವದತ್ ಪಡಿಕ್ಕಲ್. ಇನ್ನು ವಿನ್ನಿಂಗ್ ರನ್ಸ್ ಗಳನ್ನ ಮಾಡಿರುವಂತದ್ದು ಪಡಿಕ್ಕಲ್. ಸೊ ಸ್ಫೋಟಕ ರನ್ಸ್ ಬಂದಿರುವಂತದ್ದು. ಅಂಡ್ ಮಿಡಲ್ ಆರ್ಡರ್ ಅಂತ ನೋಡಿದಾಗ ನಾಯಕ ರಜತ್ ಪಾಟಿದಾರ್ ಅಗ್ರೆಸಿವ್ ಬ್ಯಾಟಿಂಗ್ ಪ್ರದರ್ಶನವನ್ನ ನೀಡಿದ್ದಾರೆ. 257 ರನ್ಗಳು ಬಂದಿದೆ. ಅಂಡ್ ಒನ್ ಮೋರ್ ಥಿಂಗ್ 24 ಸಿಕ್ಸರ್ಗಳನ್ನ ಬಾರಿಸಿರುವಂತದ್ದು. ಇನ್ನು RCB ತಂಡದ ದೊಡ್ಡ ಮೊತ್ತ ಗಳಿಸುವಲ್ಲಿ ಪ್ರಭಾವಶಾಲಿಯಾಗಿರುವಂತಹ ಮತ್ತೊಬ್ಬ ಆಟಗಾರ ಅಥವಾ ಡೆತ್ ಓವರ್ ಸ್ಪೆಷಲಿಸ್ಟ್ ಫಿನಿಶರ್ ಪಾತ್ರವನ್ನು ನಿರ್ವಹಿಸ್ತಾ ಇರುವಂತಹ ಟಿಮ್ ಡೇವಿಡ್. ಇಲ್ಲಿವರೆಗೆ 8 ಇನ್ನಿಂಗ್ಸ್ಗಳಲ್ಲಿ 192 ರನ್ಗಳನ್ನ ಕಲೆ ಹಾಕಿದ್ದಾರೆ. ಇನ್ನು RCBಗೆ ಈ ಸೀಸನ್ ಅಲ್ಲಿ ಒನ್ ಆಫ್ ದಿ ಬೆಸ್ಟ್ ಪ್ಲಸ್ ಪಾಯಿಂಟ್ ಏನಂತಂದ್ರೆ ಬೌಲಿಂಗ್ ಸ್ಕ್ವಾಡ್ ಕೂಡ ತುಂಬಾನೇ ಚೆನ್ನಾಗಿದೆ. ಅದರಲ್ಲೂ ಕೂಡ ಅನುಭವಿ ಭಾರತೀಯ ವೇಗಿ ಆಗಿರುವಂತಹ ಭುವನೇಶ್ವರ್ ಕುಮಾರ್ 9 ಪಂದ್ಯಗಳಲ್ಲಿ 17 ವಿಕೆಟ್ಗಳನ್ನ ಕಬಳಿಸಿ ಪರ್ಪಲ್ ಕ್ಯಾಪ್ ರೇಸ್ ನಲ್ಲಿ ಲೀಡ್ ನಲ್ಲಿದ್ದಾರೆ. ಇನ್ನು ಆರಂಭದ ಪಂದ್ಯಗಳನ್ನ ಮಿಸ್ ಮಾಡಿಕೊಂಡ್ರು ಕೂಡ ಜೋಶ್ ಹೇಜಲ್ವುಡ್ ನಂತರದ ಪಂದ್ಯಗಳಲ್ಲಿ ಇಂಪ್ಯಾಕ್ಟ್ ಮಾಡಿದ್ದಾರೆ. 6 ಪಂದ್ಯಗಳಲ್ಲಿ 8 ವಿಕೆಟ್ಗಳನ್ನ ಬೇಟೆಯಾಡಿದ್ದಾರೆ. ಇನ್ನು RCB ಪರ ಸ್ಪಿನ್ನರ್ಗಳಾಗಿರುವಂತವರು ಕೂಡ ಪರಿಣಾಮಕಾರಿಯಾದಂತಹ ಬೌಲಿಂಗ್ ಪ್ರದರ್ಶನವನ್ನು ನೀಡಿದ್ದಾರೆ. ಕೃಣಾಲ್ ಪಾಂಡ್ಯ 9 ವಿಕೆಟ್ಗಳನ್ನ ಬೇಟೆಯಾಡಿದರೆ ಸುಯಾಶ್ ಶರ್ಮಾ 8 ಪಂದ್ಯಗಳಲ್ಲಿ 7 ವಿಕೆಟ್ಗಳನ್ನ ಪಡೆದು RCB ಗೆಲುವಿನಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ದಾರೆ. ಸೊ ಇಲ್ಲಿ ಟೀಮ್ ಅಂತ ಬಂದಾಗ, ಪ್ಲೇಯರ್ಗಳು ಅಂತ ಬಂದಾಗ ಟೀಮ್ ಏನೋ ಬ್ಯಾಲೆನ್ಸ್ಡ್ ಆಗಿ ಕಾಣ್ತಾ ಇದೆ. ಸದ್ಯ ಈ ಸೀಸನ್ ಅಲ್ಲಿ RCB 6 ಪಂದ್ಯಗಳನ್ನ ಗೆದ್ದಿದ್ರು ಕೂಡ ಹ್ಯಾಟ್ರಿಕ್ ವಿಕ್ಟರಿಯನ್ನ ಗಳಿಸೋಕೆ ಸಾಧ್ಯವಾಗಿಲ್ಲ. ಅಂದ್ರೆ 2 ಪಂದ್ಯಗಳನ್ನ ಗೆಲ್ತಾರೆ, 3ನೇ ಪಂದ್ಯವನ್ನ ಸೋಲ್ತಾರೆ. ಹಾಗೆ 3 ಪಂದ್ಯಗಳನ್ನ ಸೋತಿದ್ರು ಕೂಡ ಬ್ಯಾಕ್ ಟು ಬ್ಯಾಕ್ ಮ್ಯಾಚ್ ಅಂತ ಯಾವತ್ತೂ ಕೂಡ ಸೋತಿಲ್ಲ. ಹೀಗಾಗಿ ಸತತ 2ನೇ ಸೋಲನ್ನ ತಪ್ಪಿಸಿಕೊಳ್ಳೋಕೆ ಲಕ್ನೋ ವಿರುದ್ಧದ ಪಂದ್ಯವನ್ನ RCB ಗೆಲ್ಲಲೇಬೇಕಾಗಿರುವಂತಹ ಚಾಲೆಂಜ್ ಕೂಡ ಇದೆ. ಸೊ ಅಂತಿಮವಾಗಿ ನಿಮ್ಮ ಪ್ರಕಾರ ಲಕ್ನೋ ಸೂಪರ್ ಜೈಂಟ್ಸ್ ವಿರುದ್ಧದ ಪಂದ್ಯವನ್ನ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಗೆಲ್ಲುತ್ತಾ ಅನ್ನೋದನ್ನ ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಸುದ್ದಿಯನ್ನ ಫಾಲೋ ಮಾಡಿ. ನಮಸ್ಕಾರ.